ಖ್ಯಾತ ಚಲನಚಿತ್ರ ನಟರಾದ ಕೆ ಗಣೇಶ್ ರಾವ್ ಕೇಸರ್ಕರ್ ವತಿಯಿಂದ ಬಿಆರ್ ಫಿಲ್ಮ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಶ್ರೀ ಸಿದ್ದೇಶ್ವರ ಗ್ರಾಮ ಅಭಿವೃದ್ಧಿ ಹಬ್ಬ ಹರಿದಿನ ಜಾತ್ರಾ ಸಮಿತಿ ಲಯನ್ಸ್ ಕ್ಲಬ್ ಆಫ್ ಸೆಂಟೆನಿಯಲ್ ಸ್ಪಂದನ ಶ್ರದ್ಧಾ ಹೈಕೇರ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ತಾಲೂಕಿನ ಹೊಂಡರಬಾಳು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಾವು ಹುಟ್ಟಿ ಓದಿದ ಶಾಲೆಗೆ ಕಾಯಕಲ್ಪ ನೀಡುವ ಉದ್ದೇಶದಿಂದ ಕೆಚ್ಚೆದೆಯ ಅನುಕನ್ನಡತಿ ಬಳಗದಿಂದ ಶಾಲೆಗೆ ಪೇಂಟ್ ಮಾಡಿಸಲಾಗಿದೆ ಹಾಗೂ ತಮ್ಮ ಊರಿನ ಜನತೆಯ ಆರೋಗ್ಯ ದೃಷ್ಟಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ 96 ಜನ ಪಾಲ್ಗೊಂಡಿದ್ದು, ಅದರಲ್ಲಿ 45 ಜನರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಎಂದರು. ಆ ಪೂಜೆ ಅಂಗವಾಗಿ ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ ಇದ್ದಾರೆ. ಅದರ ಅಂಗವಾಗಿ ನಮ್ಮ ಊರಿನ ಜನಕ್ಕೆ ಒಂದೇನಾದರೂ ಆರೋಗ್ಯ ದೃಷ್ಟಿಯಿಂದ ಅನುಕೂಲ ಆಗಬೇಕು ಅನ್ನೋ ಕಾರಣದಿಂದ ನಮ್ಮ GR ಫಿಲ್ಮ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಉಚಿತ ನೇತ್ರ ತಪಾಸಣೆ, ಉಚಿತ ಶಸ್ತ್ರಚಿಕಿತ್ಸೆ, ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಜೊತೆಗೆ ನಾನು ಓದಿದಂತಹ ಶಾಲೆ ಒಂದು ತಿಂಗಳು 48 ದಿನದ ಹಿಂದೆ ದತ್ತು ತೊಗೊಂಡಿದ್ದೆ. ಆ ದತ್ತು ನಮ್ಮ ತಂದೆಯವರ ಹೆಸರಲ್ಲಿ ಆ ದತ್ತು ತೊಗೊಂಡಿದ್ದ ಶಾಲೆಗೆ ಪೇಂಟ್ ಬಳಿಯುವ ಸ್ವಚ್ಛತೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದನ್ನು ನಮ್ಮ ಕನ್ನಡತಿ ಕೆಚ್ಚೆದೆಯ ಕನ್ನಡತಿ ಅನ್ನೋರು ನಮ್ಮ ಈ ಒಂದು ಶಾಲೆಗೆಲ್ಲ ಪೇಂಟ್ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಒಂದು ದೇವಸ್ಥಾನ ಜೊತೆ ಒಂದು ಸ್ಕೂಲ್ ಇದ್ದರೆ ಅದರ ಜೊತೆಗೆ ಎಷ್ಟು ಭಕ್ತಾದಿಗಳು ಬರ್ತಾರೋ ಮಕ್ಕಳ ಸಂಖ್ಯೆ ಕೂಡ ಅಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಹಿತವಚನವನ್ನು ಹೇಳಿದರು. ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಇವತ್ತು ಸ್ಕೂಲನ್ನು ಕೂಡ ದೇವಸ್ಥಾನದ ಮುಂದೆನೇ ಸ್ಕೂಲು ಕಟ್ಟಡದ ನವೀಕರಣವನ್ನು ಮಾಡಿ ಆ ಒಂದು ಕಟ್ಟಡಕ್ಕೆ ಒಂದು ಮೆರಗನ್ನು ಕೊಟ್ಟಿದ್ದೇವೆ. ಆ ಕಟ್ಟಡದಲ್ಲಿ ಹಲವಾರು ರೀತಿಯ ರಾಷ್ಟ್ರ ನಾಯಕರ ಸಂದೇಶಗಳು, ಸಾಮಾಜಿಕ ಕಾಳಜಿ ಇರುವಂಥ ಸಂದೇಶಗಳನ್ನ ಬರೆಸುವಂಥ ಪ್ರೋಗ್ರಾಮ್ ಇದೆ. ಮತ್ತು ಇವಾಗ ದತ್ತು ತಗೊಂಡ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ, ಸಮಾಜಕ್ಕೆ ಏನು ಕೊಡೋಕ್ಕೆ ಸಾಧ್ಯನೋ ಅದು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಓಕೆ ಸರ್, ಇಲ್ಲಿ ದತ್ತು ತಗೊಂಡಿದ್ದಾರಲ್ಲ, ಇದು ಕನ್ನಡ ಮೀಡಿಯಮ್ ಇದೆ, ಇದನ್ನೇನಾರು ಇಂಗ್ಲೀಷ್ ಮೀಡಿಯಮ್ ಅಂತ? ಸರ್, ಫಸ್ಟು ಕನ್ನಡ ಮೀಡಿಯಮ್ಮು ಪ್ರಾಮುಖ್ಯತೆ ಕೊಡೋಣ, ಕನ್ನಡ ಮೀಡಿಯಮ್ ಮಾಡಿತ್ತು. ತದನಂತರ ಇಂಗ್ಲೀಷ್ ಕಲಿಬಾರ್ದು ಅಂತೇನಿಲ್ಲ. ಯಾವುದೇ ಭಾಷೆ ಕಲ್ತ್ರೂ ಕೂಡ ಮಕ್ಕಳ ಒಂದು ಔದ್ಯೋಗಿಕ ದೃಷ್ಟಿಯಿಂದ ಬಹಳ ಒಳ್ಳೆಯದು. ನಾವು ಬರೀ ಕನ್ನಡನೇ ಕಲ್ತ್ಕೊಂಡಿರ್ತೀನಿ ಅಂದರೆ ಆಗಲ್ಲ. ಕನ್ನಡದ ಜೊತೆಗೆ ಕನ್ನಡಕ್ಕೆ ನಮ್ಮ ತಾಯಿಗೆ ಎಷ್ಟು ಗೌರವ ಕೂಡ ಅಷ್ಟು ಗೌರವ ಕೊಡಲೇಬೇಕು. ಜೊತೆಗೆ ಬೇರೆ ಭಾಷೆನೂ ಕಲ್ತಿದ್ರೆ ಅವರ ಒಂದು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಊರವರು ಮತ್ತು ಶಿಕ್ಷಣ ಇಲಾಖೆ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದಲಾಗಿದೆ. ಸರ್, ಆರೋಗ್ಯ ತಪಾಸಣೆಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರು ಸರ್? ಇವತ್ತು 96 ಜನ ಪಾಲ್ಗೊಂಡಿದ್ದರು. ಅದು 45 ಜನಕ್ಕೆ ಆಪರೇಷನ್ ಅವಶ್ಯಕತೆ ಇತ್ತು. ಸೊ ಈ ಊರಲ್ಲಿ ಒಂದು 2-3 ದಿನ ಬಿಟ್ಟು ಜಾತ್ರೆ ಇರೋದ್ರಿಂದ ಸುಮಾರು ಜನ ಅದು ಇದಕ್ಕೆ ಶಸ್ತ್ರಚಿಕಿತ್ಸೆಗೆ ಹೋಗಲಿಲ್ಲ. ಸುಮಾರು 15 ಜನ ಶಸ್ತ್ರಚಿಕಿತ್ಸೆಗೆ ಹೊರಟಿದ್ದಾರೆ ಬಸ್ಸಲ್ಲಿ. ಶ್ರದ್ಧಾ ಐ ಕೇರ್ ಸೆಂಟರ್ ಅಂತ ಬೆಂಗಳೂರು, ಅವರನ್ನೇ ಇವತ್ತು ಇದು ತಪಾಸಣೆ ಮಾಡಿ ಈಗ ಅವರನ್ನು ಸೀದಾ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಅವರನ್ನು ಸೀದಾ ಇಲ್ಲಿಗೆ ಕರ್ಕೊಂಬಂದು ಬಿಡೋವರೆಗೂ ಅವ್ರದ್ದೇ ಜವಾಬ್ದಾರಿ. ಥ್ಯಾಂಕ್ ಯು ಸರ್.